C&D ಜಮೀನು ಹೋರಾಟ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಸೋಮವಾರಪೇಟೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸಮಾಗಮಗೊಂಡ ರೈತರು, ನಾಗರಿಕರು. ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಲು ಒಕ್ಕೊರಲಿನ ನಿರ್ಣಯ. ಅಗತ್ಯವಿದ್ದಲ್ಲಿ ಇದರ ಬಗ್ಗೆ ಸರ್ಕಾರವೇ ಕಾನೂನು ಹೋರಾಟ ಕೈಗೊಳ್ಳಬೇಕೆಂದು ಆಗ್ರಹ. ಬೃಹತ್ ಸಂಖ್ಯೆಯಲ್ಲಿ ಸೇರಿದ ರೈತ ಸಂಘದ ಹೋರಾಟಗಾರರು. ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಕಾಡ್ಯಮಾಡ ಮನು ಸೋಮಯ್ಯ ಪಾಲ್ಗೊಳ್ಳುವಿಕೆ. ಹಲವು ಸಂಘ ಸಂಸ್ಥೆಗಳು ಸೇರಿದಂತೆ ನಾಗರಿಕರ ಪಾಲ್ಗೊಳ್ಳುವಿಕೆ. ರೈತರ ಹೋರಾಟಕ್ಕೆ ಸಾಥ್ ನೀಡಿದ ಶಾಸಕ ಮಂಥರ್ಗೌಡ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಎಂತಕ್ಕಾಗಿ ಹೋರಾಟ? ದಯವಿಟ್ಟು ಒಂದು ಗಂಟೆಗಳ ಕಾಲ ನಿಮಗೆ ವ್ಯವಹಾರ ಸ್ಥಗಿತ ಮಾಡಲಿಲ್ಲ ಅಂದ್ರೆ ನಾಳೆ ದಿನ ದಯವಿಟ್ಟು ಯಾರು ನಿಮ್ಮ ಅಂಗಡಿಗಳಲ್ಲಿ ವ್ಯವಹರಿಸೋದಿಲ್ಲ. ದಯವಿಟ್ಟು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ವರ್ತಕರು ಯೋಚನೆ ಮಾಡಬೇಕು. ಈ ಹಳ್ಳಿ ಭಾಗದ ರೈತರಿದ್ರೆ ಮಾತ್ರ ನಿಮಗೆ ಇದೆ. ದಯವಿಟ್ಟು ಹಳ್ಳಿ ಒಂದು ಗಂಟೆಗಳ ಕಾಲ ನೀವು ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ರೈತರಿಗೆ, 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 ದೇಶದ ಬೆನ್ನೆಲುಬು ರೈತರಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ದೇಶದ ಅನ್ನದಾತ. ರೈತ ಉಳಿದರೆ ರೈತ ಉಳಿದರೆ ದೇಶ ಉಳಿದಂತೆ. ಏತಕ್ಕಾಗಿ ಹೋರಾಟ? ರೈತರ ಉಳಿವಿಗಾಗಿ ಹೋರಾಟ. ಏತಕ್ಕಾಗಿ ಹೋರಾಟ? ರೈತರ ಉಳಿವಿಗಾಗಿ ಹೋರಾಟ. ಮರೆಯದಿರಿ, ಮರೆಯದಿರಿ, ದೇಶಕ್ಕೆ ರೈತರನ್ನು ಮರೆಯದಿರಿ, 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 ದೇಶಕ್ಕೆ ಅನ್ನ ಕೊಟ್ಟ ರೈತರನ್ನು ಮರೆಯದಿರಿ. ಎಸಿ ರೂಮಲ್ಲಿ ನೀವು, ಬೀದಿ ಬಿದ್ದವು ನಾವು. ಎಸಿ ರೂಮಲ್ಲಿ ನೀವು, ಬೀದಿ ಬಿದ್ದವು ನಾವು. ನಮ್ಮಿಂದ ದೇಶ, ನಿಮ್ಮಿಂದ ನಾಶ. ನಮ್ಮಿಂದ ದೇಶ, ನಿಮ್ಮಿಂದ ನಾಶ. ರಕ್ಷಿಸಿ. ಜನರು ಇದನ್ನ ಗಾಬರಿಗೊಂಡ್ಕೊಳ್ಳೋದು ಬೇಡ. ಏನೋ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ನ್ಯಾಯಾಂಗ ಹೋರಾಟಕ್ಕೆ ರೆಡಿ ಆಗೋಣ. ಆ 15 ಕೇಸು ಯಾರ್ದು ಯಾವ ಯಾವ ತಾಲೂಕಲ್ಲಿ ಇದೆ ಅಂತ ಹೇಳುವಂತ ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ನಾವು ಆಗುವಂತ CCF ನಡೆಯುವಂತ ಮೀಟಿಂಗ್ ಅಲ್ಲಿ ಅದು ಪೂರ್ಣ ಮಾಹಿತಿಯನ್ನು ಸಿಕ್ಕುತ್ತೆ. ಇಲ್ಲಿ ಸೆಕ್ಷನ್ 4 ಬಳಸಿದ್ದಾರೆ. ಸೆಕ್ಷನ್ 4. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ, ಮುಖಂಡರೇ ಹಾಗೂ ಸೋಮವಾರಪೇಟೆಯ ಎಲ್ಲ ರೈತ ಬಾಂಧವರೇ, ಇನ್ನು ಬೇರೆ ಬೇರೆ ತಾಲೂಕುಗಳಿಂದ ಬಂದಂತ ರೈತರೇ, ಇಲ್ಲಿ ನೀವೆಲ್ಲ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಈ ಅರಣ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು 2 ವರ್ಷಕ್ಕೆ, 3 ವರ್ಷಕ್ಕೆ, 4 ವರ್ಷಕ್ಕೆ ಬರ್ತಾನೆ ಇರುತ್ತೆ. ಜನ ಸೇರ್ತಾನೆ ಇರ್ತಾರೆ, ರಾಜಕಾರಣಿಗಳು ಮಾತಾಡ್ತಾ ಇರ್ತಾರೆ. ಆದ್ರೆ ಎಲ್ಲಿ ಜವಾಬ್ದಾರಿಯನ್ನ ಯಾರು ಎಡಗಿದ್ದಾರೆ, ಯಾವ ರೀತಿಯಲ್ಲಿ ಅವ್ರು ಮಾಡ್ಬೇಕಾದಂತ ಸಮಯಕ್ಕೆ ಸರಿಯಾದಂತ ಕೆಲಸಗಳನ್ನ ಏನ್ ಮಾಡ್ಲಿಲ್ಲ. ಇದು ಜನರು ಸೇರ್ಕೊಂಡು ಗೋವಿಂದ ಅಂತ ಹೇಳುವಂಥದ್ದು ಅಲ್ಲ. ಯಾವುದೇ ಒಬ್ಬ ಪಾರ್ಟಿಯ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಲ್ಲ BJP ಅವ್ರು ಇರ್ಬೋದು, ಬಂದು ಆಶ್ವಾಸನೆ ಕೊಡುವಂಥದ್ದು ಸಮೇತ ಅಲ್ಲ. ಬಹಳ ಗಂಭೀರವಾದಂತ ವಿಚಾರ. ಇದನ್ನ ನೀವು ಶಿವಮೊಗ್ಗ ಇರ್ಬೋದು, ಚಿಕ್ಕಮಂಗ್ಳೂರ್ ಇರ್ಬೋದು, ಯಾವ ರೀತಿಯಲ್ಲಿ ರೈತರ ತೋಟವನ್ನ ಕಳೆದು ಅವ್ರನ್ನ ಮನೆಯಿಂದ, ಆಸ್ತಿಯಿಂದ ಹೊರಗೆ ತಳ್ಳಿದಂಥದ್ದು ಹಲವಾರು ಉದಾಹರಣೆಗಳನ್ನ ತಾವು ನೋಡಿದೀರ. ನಾಳೆ ಅಥವಾ ನಾಡಿದ್ದು ಇದು ಇಲ್ಲೂ ಸೋಮವಾರಪೇಟೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಯೋಚನೆ ಮಾಡೋದು ಬೇಡ. ಯಾಕೆಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಸೀರಿಯಸ್ನೆಸ್ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇದು ಯಾವುದೇ ಬೇರೆ ಕೋರ್ಟ್ ಅಲ್ಲ, ತಹಸೀಲ್ದಾರ್ ಅಲ್ಲ, DC ಅಲ್ಲ, CCF ಅಲ್ಲ, PCCF ಅಲ್ಲ. ಇವ್ರನ್ನ ಏನ್ ಬೇಕಾದ್ರೆ ಈ ಮಟ್ಟದಲ್ಲಿ ನಾವು ರೈತರ ಆಟ ಆಡ್ಬೋದು.
ಒಂದು ದೇಶದ ಪ್ರಬುದ್ಧವಾದಂಥ ಕೋರ್ಟ್ ಸುಪ್ರೀಂ ಕೋರ್ಟ್ ಕೆಳಗಡೆ ಬರುವಂಥದ್ದು ಈ ಅರಣ್ಯದ ಒತ್ತುವರಿ ವಿಚಾರ. ಇದನ್ನ ನಮ್ಮ MLA ಅವರು ಒಂದು ನಿಯೋಗ ಕರ್ಕೊಂಡೋಗಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಂಡು ಮಾತಾಡುವಂಥ ವಿಚಾರನೂ ಬಗೆಹರಿಯುವಂಥದ್ದಲ್ಲ. ಇದಕ್ಕೆ ಸಮಯಕ್ಕೆ ಸರಿಯಾಗಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ನ ಕೇಳಿದ್ದಾರೆ ವಿವಿಧ ರಾಜ್ಯಗಳಿಂದ, ಇದಕ್ಕೆ ಆ ರಾಜ್ಯ ಸರ್ಕಾರ ಜವಾಬ್ದಾರಿಯಾಗಿ ಅಫಿಡವಿಟ್ ಸಲ್ಲಿಸುವಂಥದ್ದು ತಕ್ಷಣ ಆಗ್ಬೇಕಾದಂಥ ಕೆಲಸ. ಈ ರಾಜ್ಯದ ಸರ್ಕಾರಕ್ಕೆ ನಮ್ಮ ರೈತರ ಜವಾಬ್ದಾರಿ ಇದೆ. ಇಷ್ಟು ಜನ ರೈತರನ್ನ ಹೊರಗೆ ಹಾಕಿದ್ರೆ ಅವರ ಬದುಕನ್ನು ಕಿತ್ಕೊಂಡ್ರೆ ಅವ್ರನ್ನ ಯಾವ ರೀತಿಯಲ್ಲಿ ನಾವು ಕಾಪಾಡಬೇಕು ಅಂತ ಹೇಳುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದಲ್ಲಿ ಇದೆ. ಹಾಗಾಗಿ ಇದನ್ನ ಕಾನೂನು ಹೋರಾಟನ ನಾವು ಮೊದಲು ಕೈಗೆತ್ಕೊಳ್ಳುವಂಥದ್ದು ಬಹಳ ಸೂಕ್ತ. ರಾಜ್ಯ ಸರ್ಕಾರ ಇದಕ್ಕೆ ಇಮಿಡಿಯೇಟ್ ಆಗಿ ಅಫಿಡವಿಟ್ ಸಲ್ಲಿಸಬೇಕು. ಮತ್ತೆ ಏನ್ ನಮ್ಮ ರಾಜ್ಯದ ಅರಣ್ಯ ಮಂತ್ರಿ ಅವರಿಗೆ ನಾನು ನೇರವಾಗಿ ವೇದಿಕೆ ಮುಖಾಂತರ ಹೇಳ್ತೀನಿ, ಯಾವುದೇ ಒಂದು ಇದರಲ್ಲಿ ತೀರ್ಮಾನ ತೆಗೆಯುವಂತ ಅಧಿಕಾರ ಇರುವುದೇ ಇಲ್ಲ. ಸ್ಟೇಟಿಗೆ ಏನ್ ನಮ್ಮ ಅರಣ್ಯದ ವಿಚಾರ ಬರುತ್ತೆ, ಇದು ಯಾವಾಗ್ಲೂ ಆಲ್ವೇಸ್ ಇದರದ್ದು ಕಂಟ್ರೋಲ್ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸುಪ್ರೀಂ ಕೋರ್ಟ್, ಇದು ಎರಡೇ ಪ್ರಬುದ್ಧವಾದಂಥದ್ದು. ಇದನ್ನ ಯಾವುದೇ ಒಬ್ಬ ಎಜುಕೇಟೆಡ್ ಇದ್ರೆ ಇಲ್ಲ ಯಾವುದೇ ಒಬ್ಬ ಈ ಕಾನೂನನ್ನು ಅರ್ಥಕೊಂಡಿರೋನು ಇದನ್ನ ಚೆನ್ನಾಗಿ ವಿಚಾರಗಳನ್ನ ಓದಿ ತಿಳ್ಕೊಂಡ್ರೆ ಅರ್ಥವಾಗುತ್ತೆ. ಹಾಗಾಗಿ ನಾವು ಎಲ್ಲ ರೈತ ಬಾಂಧವರಿಗೆ ಹೇಳೋದಂಥದ್ದು, ಗ್ರೌಂಡ್ ಲೆವೆಲ್ ಅಲ್ಲಿ ಹೋರಾಟ ಮಾಡುವಂಥದ್ದನ್ನ ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.